ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಈ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ. ನಾನು ತುಂಬ ದಿವಸದಿಂದ ಈ ನ್ಯೂಸು ಹಾಗೂ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋದೆಲ್ಲ ನೋಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಸ್ವಲ್ಪ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇನ್ನು ಮುಂದೆ ವಾರಕ್ಕೆ ಒಂದೇ ಒಂದು ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನೂ ಇಲ್ಲ, ಈಗ ಬೆಳಗ್ಗೆ ಇವತ್ತು ನಾಗಮಂಗಲದಲ್ಲಿ ಏನು ಗಲಭೆ ಆಗಿದೆ ಗಣೇಶಂದು, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೆ. ಈಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಇವ್ರು ಏನು ಮಾಡ್ತಾರೆ, ಎದೆ ಹೊಡ್ಕೊಳೋದು ಒಂದು ಹಬ್ಬ ಮಾಡ್ತಾರೆ. ಆದರೆ ನಮ್ಮ ಪೊಲೀಸವ್ರು ಯಾವ ರೀತಿ ಇದ್ದಾರೆ, ನಮ್ಮ ಕಾನೂನು ಯಾವ ರೀತಿ ಇದೆ ಅಂದರೆ, ಅವ್ರಿಗೆ ಒಂದು 1/2 ಕಿಲೋಮೀಟ್ರ್ ಬಸ್ಸುಗಳು ಓಡಾಡ್ದಂಗೆ, ಟೂ ವೀಲರ್ ಓಡಾಡ್ದಂಗೆ ರೋಡನ್ನೇ ಬ್ಲಾಕ್ ಮಾಡ್ತಾರೆ. ನಾನು ನಮ್ಮ ಗೃಹ ಇಲಾಖೆಗೆ ಹಾಗೂ ಪೊಲೀಸ್ ಅವ್ರಿಗೆ ಕೇಳ್ಕೊಳೋದೊಂದೇ, ಅವ್ರಿಗೆ ಬಿದ್ದಿದ್ದು ಕೇವಲ 25ರಿಂದ 30 ಜನ. ಹಬ್ಬ ಮಾಡಿಕೊಳ್ಳಿ, ಸಂತೋಷ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಆ ಕಡೆ ಈ ಕಡೆ ರೋಡ್ ಬ್ಲಾಕ್ ಮಾಡಿ, ಜೊತೆಗೆ ಒಬ್ಬ SP, ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಎಲ್ಲರೂ ಹತ್ತತ್ರ ಒಂದು 25 ಜನ ಪೊಲೀಸವರು, ಅವ್ರಿಗೆ ಪ್ರೊಟೆಕ್ಷನ್ ಇದೆ. ಅದೇ ನಮ್ಮ ಗಣೇಶ ಫೆಸ್ಟಿವಲ್ಗೆ ನಾನು ಹೇಳೋದು, ಯಾಕೆ ಇವರು ಪ್ರೊಟೆಕ್ಷನ್ ಕೊಡಬಾರ್ದು? ಒಂದು. ಎರಡನೇದು ಏನಂದರೆ, 2 ದಿವಸಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ಗಣೇಶನ ಹಬ್ಬ ಮಾಡೋದು 1 ದಿವಸ ಇಡ್ತೀವಿ, 3ನೇ ದಿವಸ, 5ನೇ ದಿವಸ, 7ನೇ ದಿವಸ ಈ ಥರ ಬಿಡ್ತೀವಿ. ಆದರೆ 2 ದಿವಸಕ್ಕೆ ಪರ್ಮಿಷನ್ ಕೊಟ್ಟರೆ, ಎಕ್ಸ್ಟ್ರಾ ನಾವು ಏನಾದರೂ ಗಣೇಶನ ಕುಂಡ್ರಿಸ್ಬೇಕಂದ್ರೆ, ಈ ಹಳೆ ಕಾಲದಲ್ಲಿ ಕಪ್ಪು ಕಾಣಿಕೆ ಕಟ್ತಾಯಿದ್ರು ರಾಜರಿಗೆ. ಆ ಥರ ಇವ್ರಿಗೆ 10,000 ರೂಪಾಯಿ ನಾವು ಕಟ್ಟಿಬಿಟ್ಟು ನಾವು ಪೂಜೆ ಮಾಡಬೇಕಂತೆ. ಇವತ್ತು ನಾವು ಗಣೇಶನ ಹಬ್ಬ ಮಾಡಬೇಕಂದ್ರೆ 10,000 ರೂಪಾಯಿ ಕಟ್ಟಿ ನಾವು ಪೂಜೆ ಮಾಡಬೇಕು. ನಾಳೆ ಬೆಳಗ್ಗೆ ಇದೇ ಕಾಂಗ್ರೆಸ್ ಗೌರ್ಮೆಂಟ್ಗೆ ನಾವು ವೋಟ್ ಹಾಕಿದ್ರೆ, ನಮ್ಮ ಮನೆಯಲ್ಲಿ ಕುಂಡ್ರಿಸಿ ನಮ್ಮ ಮನೆಯಲ್ಲಿ ಪೂಜೆ ಮಾಡೋ ನಮ್ಮ ದೇವರುಗಳಿಗೆ ನಾವು ದುಡ್ಡು ಕಟ್ಟಿ ನೀವು ಪೂಜೆ ಮಾಡಿರಿ ಅನ್ನೋ ಲೆವೆಲ್ಗೆ ತಂದುಬಿಡ್ತಾರೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಈ ಥರ ಅನ್ಯಾಯ ಆಗ್ತಾ ಇರೋವಾಗ ನಮ್ಮ ಜನಗಳಿಗೆ ಬುದ್ಧಿ ಇಲ್ವಾ? ಹಾಗಾದರೆ ನಾವು ಅಷ್ಟು ದಡ್ರ? ಈಗ ಎಲೆಕ್ಷನ್ ನಡೀತಾ ಇದೆ, ಚನ್ನಪಟ್ಟಣದಲ್ಲೋ ಎಲ್ಲೋ ನಡೀತಾ ಇದೆ ಅಲ್ಲಿ. ಸೊ ನೀವು ಈ ಥರ ಸರ್ಕಾರಕ್ಕೆ ಯಾಕೆ ವೋಟ್ ಹಾಕೋಕ್ಕೆ ಹೋಗ್ತೀರಾ? ನಾನು ಕೇಳೋದು ಒಂದೇ, ಅವ್ರಿಗೇನು ಮಾಡಬೇಡಿ, ನೀವು ಯಾರಿಗೇನೂ ಮಾಡಬೇಡಿ. ಆದರೆ ನಿಮ್ಮ ಬುದ್ಧಿ ಏನಾಗಿದೆ, ನಮ್ಮ ಜನಗಳ ಬುದ್ಧಿ ಏನಾಗಿದೆ? ಅವ್ರು ಬಂದಿದ್ದ ತಕ್ಷಣ ಜೈ ಜೈ ಅಂತ ಹೋಗ್ತಿರಲ್ಲ, ಇದನ್ನು ನೋಡಿ ಹೋಗೋವ್ರಿಗೆ ಮಾನ ಮರ್ಯಾದೆ ಇದೆಯಾ ಇಲ್ವಾ? ನಮ್ಮ ಜನಕ್ಕೆ ನಾನು ಹೇಳೋದು. ಸೊ ನಾನು ಇಷ್ಟು ಹೇಳಿ ಮುಗಿಸ್ತೀನಿ. ಆಮೇಲೆ ನೀವು ಡಿಸೈಡ್ ಮಾಡಿ, ನೀವು ಹೇಗಿರಬೇಕು, ನಿಮ್ಮ ಮುಂದಿನ ಲೈಫ್ ಹೆಂಗಿರಬೇಕು, ನಿಮ್ಮ ಮಕ್ಕಳು ಮರಿ ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಆಮೇಲೆ ನೀವು ಯಾರಿಗೆ ಓಟ್ ಹಾಕಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ನಮ್ಮ ಕರ್ನಾಟಕದ ಜನಕ್ಕೆ ಒಂದು ನಾನು ಚಿರಋಣಿ ಆಗ್ಬೋದಾ? ಆದರೆ ಇದನ್ನು ತಲೆ ಉಪಯೋಗಿಸಿ ನೀವು ವೋಟ್ ಹಾಕೋದನ್ನು, ನಿಮ್ಮ ನಾಯಕರನ್ನ ಹಾರಿಸ್ಕೊಳ್ಳೋದ್ರಲ್ಲಿ ಬುದ್ಧಿವಂತರಾಗಿ. ನಾನಿಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಮತ್ತು ಮುಂದಕ್ಕೆ ಶೇರ್ ಮಾಡಿ. ವಾರಕ್ಕೊಂದು ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಒಂದೇ ಟಾಪಿಕ್ಕು, ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ, ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರ್ತೀನಿ, ಮಾತಾಡ್ತೀನಿ, ಹೋಗ್ತೀನಿ. ಸೊ ನಾನು ಹೇಳೋದು, ಅವ್ರಿಗೆ ಕೊಡಬೇಡ ಅಂತಲ್ಲ, ಅವ್ರಿಗೆ ಕೊಡಿ, ಜೊತೆಗೆ ನಮಗೂ ಕೊಡಿ. ನಾವೇನು ಅನ್ಯಾಯ ಮಾಡಿದ್ದೀವಿ ನಿಮಗೆ ಅಲ್ವಾ? ಸೊ ನೀವು ಬುದ್ಧಿವಂತರಾಗಿ, ಓಕೆನಾ? ನಮಸ್ಕಾರ.